Hello everyone, welcome to Digital Learning, Department of Collegiate Education. Okay, in today's class, in the subject Financial Management, let us know what are the factors, which are the factors influencing the working capital. Okay, these factors influencing working capital, it is also called as determinants of working capital. ಈಗ ಪ್ರೀವಿಯಸ್ ವಿಡಿಯೋದಲ್ಲಿ ನಾವೇನು ಅರ್ಥ ಮಾಡ್ಕೊಂಡಿದ್ವಿ, ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಏನು ಮತ್ತು ಟೈಪ್ಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಯಾವ್ಯಾವ ಟೈಪ್ಸ್ ಇದೆ ಅನ್ನೋದು ಅರ್ಥ ಮಾಡ್ಕೊಂಡಿದ್ವಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ವಿಚ್ ಆರ್ ದ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಳ್ಳೋಣ. ಅಂದರೆ ಈಗ ಎಲ್ಲ ಬಿಸ್ನೆಸ್ಗೂ ಸೇಮ್ ಅಮೌಂಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇರಲ್ಲ ಅಲ್ವಾ. ಕೆಲವೊಂದು ಕಂಪನಿಗೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ, ಕೆಲವೊಂದು ಕಂಪನಿಗೆ ವರ್ಕಿಂಗ್ ಕ್ಯಾಪಿಟಲ್ ಕಡಿಮೆ ಇರುತ್ತೆ. ಕೆಲವೊಂದು ಸಿಚುಯೇಷನ್ಸಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ, ಕೆಲವೊಂದು ಸಿಚುಯೇಷನ್ಸ್ನಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಕಡಿಮೆ ಇರುತ್ತೆ. ಆ ಥರ ಯಾವೆಲ್ಲ ಫ್ಯಾಕ್ಟರ್ಸು ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಇನ್ಫ್ಲುಯೆನ್ಸ್ ಮಾಡುತ್ತೆ ಅಂದ್ಬಿಟ್ಟು ಈಗ ಒಂದೊಂದೇ ಪಾಯಿಂಟನ್ನು ನೋಡ್ತಾ ಬರೋಣ. ಓಕೆ, ಅದರಲ್ಲಿ ಫಸ್ಟ್ ಪಾಯಿಂಟ್ ಯಾವುದು? ನೇಚರ್ ಆಫ್ ದ ಬಿಸ್ನೆಸ್. ದಿಸ್ ಈಸ್ ಒನ್ ಆಫ್ ದ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ದ ವರ್ಕಿಂಗ್ ಕ್ಯಾಪಿಟಲ್. ಯಾವ ಥರದ ಬಿಸ್ನೆಸ್ ಅನ್ನೋದ್ರ ಬೇಸಿಸ್ ಮೇಲೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಎಷ್ಟಿದೆ ಅನ್ನೋದು ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನೀವೇ ಯೋಚನೆ ಮಾಡಿ, ರೈಲ್ವೆ ಕಂಪನೀಸ್ ಆಗಿರ್ಬೋದು, ಅಥವಾ ಎಲೆಕ್ಟ್ರಿಸಿಟಿ ಕಂಪನೀಸ್ ಆಗಿರ್ಬೋದು, ಅಥವಾ ಹೋಟೆಲ್ ಬಿಸ್ನೆಸ್ ಆಗಿರ್ಬೋದು. ಈ ಕಂಪನಿಗೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಜಾಸ್ತಿ ಬೇಕಾ ಅಥವಾ ಕಡಿಮೆ ಬೇಕಾ ಅಂತ ಯೋಚನೆ ಮಾಡಿ. ಏನನ್ಸುತ್ತೆ ನಿಮಗೆ? ಈ ಎಲೆಕ್ಟ್ರಿಸಿಟಿ ಕಂಪನಿ ಅಥವಾ ರೈಲ್ವೆ ಕಂಪನೀಸ್ಗೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟು ಕಡಿಮೆ ಬೇಕಾಗತ್ತೆ. ಯಾಕೆ ಕಡಿಮೆ ಬೇಕಾಗತ್ತೆ ಅಂತ ಅಂದರೆ, ದೇ ಯೂಶಲಿ ರನ್ ದ ಬಿಸ್ನೆಸ್ ಆನ್ ದ ಬೇಸಿಸ್ ಆಫ್ ದ ಕ್ಯಾಶ್. ಇವಾಗ ರೈಲ್ವೆ ಕಂಪನೀಸ್ ಎಲ್ಲಾನು ಏನು ಮಾಡುತ್ತೆ? ಕ್ಯಾಶ್ಗೆ ಜಾಸ್ತಿ ಟ್ರಾನ್ಸಾಕ್ಷನ್ಸ್ನ ಮಾಡುತ್ತೆ. ಆ್ಯಂಡ್ ಆಲ್ಸೋ ದೇ ನೀಡ್ ನಾಟ್ ಹೋಲ್ಡ್ ಲಾರ್ಜ್ ಅಮೌಂಟ್ ಆಫ್ ಇನ್ವೆಂಟರೀಸ್. ಯಾವುದೇ ಫಿನಿಶ್ಡ್ ಗೂಡ್ಸ್ನ ಜಾಸ್ತಿ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು, ಆಪರೇಟಿಂಗ್ ಸೈಕಲ್ ಲೆಂತಿ ಆಪರೇಟಿಂಗ್ ಸೈಕಲ್ ಇರುತ್ತೆ ಅನ್ನುವಂಥ ಅವಶ್ಯಕತೆ ಇರಲ್ಲ. ಅದಕ್ಕೋಸ್ಕರ ಈ ಥರ ರೈಲ್ವೆ ಕಂಪನೀಸ್ ಆಗಿರ್ಬೋದು, ಅಥವಾ ಫಾರ್ ಎಕ್ಸಾಂಪಲ್ ಹೋಟೆಲ್ ಬಿಸ್ನೆಸ್ ಆಗಿರ್ಬೋದು, ಇದೆಲ್ಲ ಸಾಮಾನ್ಯವಾಗಿ ಕ್ಯಾಶಲ್ಲೇ ಬಿಸ್ನೆಸ್ ರನ್ ಆಗೋದ್ರಿಂದ ಈ ಥರದ ಬಿಸ್ನೆಸ್ಗೆ ಏನಾಗುತ್ತೆ? ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಕಡಿಮೆ ಇರುತ್ತೆ. ಅದೇ ಇವಾಗ ಫಾರ್ ಎಕ್ಸಾಂಪಲ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಆದರೆ, ಯಾವುದೋ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡೋವಂಥ ಬಿಸ್ನೆಸ್ ಏನಾದರೂ ನಾವು ಮಾಡ್ತಾ ಇದ್ದೀವಿ ಅಂತ ಅಂದರೆ, ನಾವು ರಾ ಮೆಟೀರಿಯಲ್ಸ್ನ ತಂದಿಟ್ಕೊಳ್ಬೇಕು, ನಾವು ಅದನ್ನು ಪ್ರೊಡಕ್ಷನಾಗಿ ಕನ್ವರ್ಟ್ ಮಾಡಬೇಕು, ಫಿನಿಶ್ಡ್ ಗೂಡ್ಸಾಗಿ ಕನ್ವರ್ಟ್ ಮಾಡಬೇಕು, ವೇರ್ ಹೌಸಿಂಗಲ್ಲಿ ಇಡಬೇಕು, ಮತ್ತು ಅದು ಡೆಟಾರ್ಸ್ ಅರೈಸ್ ಆಗುತ್ತೆ, ಆಮೇಲೆ ಕ್ಯಾಶ್ ಬರೋವಂಥ ಚಾನ್ಸಸ್ ಇರುತ್ತೆ. ಹಂಗಾಗಿ ಈ ಥರ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಆದರೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ. ಅದೇ ಈ ಥರ ಯಾವ ಬಿಸ್ನೆಸ್ ಅಂತ ಹೇಳಿದೆ? ಎಲೆಕ್ಟ್ರಿಸಿಟಿ ಕಂಪನೀಸ್ ಅಥವಾ ರೈಲ್ವೆ ಕಂಪನೀಸ್ ಅಥವಾ ಹೋಟೆಲ್ ಬಿಸ್ನೆಸ್ ಆದರೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟು ಕಡಿಮೆ ಇರುತ್ತೆ. ಓಕೆ, ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಲೆಟ್ಸ್ ಗೋ ಟು ಸೆಕೆಂಡ್ ಪಾಯಿಂಟ್, ದಟ್ ಈಸ್ ಸ್ಕೇಲ್ ಆಫ್ ಆಪರೇಷನ್. ಇನ್ ಸ್ಕೇಲ್ ಆಫ್ ಆಪರೇಷನ್ಸ್ ಅಂತ ಅಂದರೆ ನೀವು ಕೇಳಿದ್ದೀರಾ ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಆ್ಯಂಡ್ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಅಂತ. ನಿಮ್ಗೆ ಅನಿಸೋ ಪ್ರಕಾರ ಯಾವ ಬಿಸ್ನೆಸ್ಗೆ, ಲಾರ್ಜ್ ಸ್ಕೇಲ್ ಬಿಸ್ನೆಸ್ಗೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತಾ ಅಥವಾ ಕಡಿಮೆ ಇರುತ್ತಾ? ಎಸ್, ಇದೆಲ್ಲರಿಗೂ ಗೊತ್ತೇ ಇರುತ್ತೆ. ನಮ್ಮ ಬಿಸ್ನೆಸ್ ಸ್ಕೇಲು ದೊಡ್ಡದಾದರೆ, ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಆದರೆ ಆ್ಯಸ್ ಯೂಶುವಲ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟೂ ಜಾಸ್ತಿನೇ ಬೇಕಾಗತ್ತೆ. ಅದೇ ನಮ್ಮ ಬಿಸ್ನೆಸ್ಸು ಸ್ಮಾಲ್ ಸ್ಕೇಲಲ್ಲಿ ರನ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಯೂಶಲಿ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟು ಕಡಿಮೆನೇ ಅವಶ್ಯಕತೆ ಇರುತ್ತೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಈಸ್ ದ ಲೆಂತ್ ಆಫ್ ದ ಆಪರೇಟಿಂಗ್ ಸೈಕಲ್. ಏನು ಆಪರೇಟಿಂಗ್ ಸೈಕಲ್ ಅಂತ ಅಂದರೆ, ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲೂ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೆ. ಏನು ಆಪರೇಟಿಂಗ್ ಸೈಕಲ್ ಅಂತ ಅಂದರೆ, ಓಕೆ ನೋಡಿ, ಈ ಸ್ಲೈಡ್ನ ನೋಡಿದ್ರೆ ನಿಮ್ಗೆ ಆಪರೇಟಿಂಗ್ ಸೈಕಲ್ ಅಂದರೆ ಏನು ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಏನು ಆಪರೇಟಿಂಗ್ ಸೈಕಲ್ ಅಂತ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ದ ವರ್ಕಿಂಗ್ ಕ್ಯಾಪಿಟಲ್ ಆಫ್ ಎ ಕನ್ಸರ್ನ್ ಗೋಸ್ ಆನ್ ಚೇಂಜಿಂಗ್ ಶೇಪ್. ಒಂದು ಬಿಸ್ನೆಸ್ದು ವರ್ಕಿಂಗ್ ಕ್ಯಾಪಿಟಲು ಅದು ಶೇಪ್ ಚೇಂಜ್ ಆಗ್ತಾ ಹೋಗುತ್ತೆ. ನೋಡಿ, ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ರಾ ಮೆಟೀರಿಯಲ್, ವರ್ಕ್ ಇನ್ ಪ್ರೋಗ್ರೆಸ್, ಫಿನಿಶ್ಡ್ ಗೂಡ್ಸ್, ಡೆಟಾರ್ಸ್, ಕ್ಯಾಶ್, ಇದೆಲ್ಲನೂ ನಾವೇನಂತೀವಿ? ವರ್ಕಿಂಗ್ ಕ್ಯಾಪಿಟಲ್ ಅಂತಲೇ ಹೇಳ್ತೀವಿ. ಈಗ if there is the longer operating cycle, then working capital requirement is more. If the operating cycle is shorter,
ದೆನ್ ದ ವರ್ಕಿಂಗ್ ಕ್ಯಾಪಿಟಲ್ ಈಸ್ ಆಲ್ಸೋ ಲೆಸ್ ಅಂತ ಹೇಳ್ಬೋದು ಅಲ್ವಾ. ಯಾಕೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಬಿಸ್ನೆಸ್ದು ಆಪರೇಟಿಂಗ್ ಸೈಕಲ್ ತುಂಬ ಲಾಂಗ್ ಇರುತ್ತೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಇದು ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ಸಲ್ಲಿ ಬಿಸ್ನೆಸ್ ಏನು ಮಾಡಬೇಕಾಗತ್ತೆ, ಅಥವಾ ಒಬ್ಬ ಪ್ರೊಪ್ರೈಟರ್ ಅಥವಾ ಎಂಟರ್ಪ್ರೀನಿಯರ್ ಏನು ಮಾಡಬೇಕಾಗತ್ತೆ, ಫಸ್ಟ್ ಅವನ ಹತ್ರ ಏನಿರುತ್ತೆ, ಕ್ಯಾಶ್ ಇರುತ್ತೆ. ಕ್ಯಾಶಿಂದ ಏನು ಪರ್ಚೇಸ್ ಮಾಡ್ತಾನೆ, ರಾ ಮೆಟೀರಿಯಲ್ನ ಪರ್ಚೇಸ್ ಮಾಡ್ತಾನೆ. ರಾ ಮೆಟೀರಿಯಲಿಂದ ಏನು ಮಾಡ್ತಾನೆ, ವೇಜಸ್ನ ಪೇ ಮಾಡೋದು, ಸ್ಯಾಲ್ರೀಸ್ನ ಪೇ ಮಾಡೋದು, ಅಥವಾ ಅದರ್ ಎಕ್ಸ್ಪೆನ್ಸಸ್ನೆಲ್ಲ ಪೇ ಮಾಡಿ ಅದಕ್ಕೆ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಅಂತಾರೆ. ಅದು ಫಿನಿಶ್ಡ್ ಗೂಡ್ಸ್ ಆಗೋದಕ್ಕಿಂತ ಮುಂಚೆ ಇದು ವರ್ಕ್ ಇನ್ ಪ್ರೋಗ್ರೆಸ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಗೂಡ್ಸ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಗೂಡ್ಸ್ ಮ್ಯಾನುಫ್ಯಾಕ್ಚರ್ ಆಗಿದ ತಕ್ಷಣ ಅವನು ಕ್ಯಾಶ್ ಬರುತ್ತಾ, ಇಲ್ಲ, ಅದನ್ನು ಸೇಲ್ಸ್ ಮಾಡಬೇಕಾಗತ್ತೆ. ಸೇಲ್ಸ್ ಮಾಡಿದ್ಮೇಲೆ ಏನಾಗುತ್ತೆ, ಎಲ್ಲನೂ ಕ್ಯಾಶ್ಗೆ ಸೇಲ್ ಆಗಲ್ಲ, ಕ್ರೆಡಿಟ್ಗೂ ಸೇಲ್ಸ್ ಮಾಡಬೇಕಾಗತ್ತೆ ಕೆಲವೊಂದು ಸಿಚುಯೇಷನಲ್ಲಿ. ಆವಾಗ ನಮಗೆ ಡೆಟಾರ್ಸ್ ಅಥವಾ ಬಿಲ್ಸ್ ರಿಸೀವಬಲ್ಸ್ ಅರೈಸ್ ಆಗ್ತಾರೆ. ನೆಕ್ಸ್ಟು ಡೆಟಾರ್ಸಿಂದ ನಾವು ಕ್ಯಾಶ್ನ ಕಲೆಕ್ಟ್ ಮಾಡಿಕೊಂಡ್ರೆ ಕ್ಯಾಶ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಈಗ ಕ್ಯಾಶಿಂದ ಮತ್ತೆ ನಮಗೆ ಕ್ಯಾಶೇ ಬರೋದಕ್ಕೆ ಏನಾಗುತ್ತೆ, ದೇರ್ ಈಸ್ ಸಮ್ ಟೈಮ್ ಪ್ರೋಸೆಸ್. ಓಕೆ, ಕ್ಯಾಶಿಂದ ನಾವು ಕ್ಯಾಶ್ನ ತೊಗೊಳ್ಬೇಕು ಅಂದರೆ ಏನಾಗುತ್ತೆ, ಒಂದಷ್ಟು ಟೈಮ್ ಅಲ್ಲಿ ಕನ್ಸ್ಯೂಮ್ ಆಗುತ್ತೆ. ಅಲ್ಲಿವರೆಗೂ ಈ ಥರ ಏನಾದರೂ ಆಪರೇಟಿಂಗ್ ಸೈಕಲ್ ಲೆಂತಿ ಇತ್ತು ಅಂತ ಅಂದರೆ ಅಂಥ ಬಿಸ್ನೆಸ್ಗೆ ಜಾಸ್ತಿ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇರುತ್ತೆ. ಏಕೆಂದರೆ ಫರ್ದರ್ ಪ್ರೊಡಕ್ಷನ್ ಮಾಡಬೇಕು ಅಂದರೆ ಅವ್ರಿಗೆ ಫರ್ದರ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟು ಬೇಕಾಗುತ್ತೆ. ಅದೇ ಫಾರ್ ಎಕ್ಸಾಂಪಲ್ ಇವಾಗ ಟ್ರೇಡಿಂಗ್ ಬಿಸ್ನೆಸ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಟ್ರೇಡಿಂಗ್ ಬಿಸ್ನೆಸ್ ಆದರೆ ಅವರು ಫಿನಿಶ್ಡ್ ಗೂಡ್ಸ್ನ ತಂದಿಟ್ಕೊಳ್ತಾರೆ. ಫಿನಿಶ್ಡ್ ಗೂಡ್ಸ್ನ ಏನು ಮಾಡ್ತಾರೆ, ಸೇಲ್ ಮಾಡ್ತಾರೆ. ಅವಾಗ ಡೆಟಾರ್ಸ್ ಅರೈಸ್ ಆಗ್ತಾರೆ. ಡೆಟಾರ್ಸಿಂದ ಕ್ಯಾಶ್ ಬರೋವಂಥ ಚಾನ್ಸಸ್ ಇರುತ್ತೆ. ಈ ಒಂದು ಸಿಚುಯೇಷನ್ನಲ್ಲಿ ಏನಾಗುತ್ತೆ, ಆಪರೇಟಿಂಗ್ ಸೈಕಲ್ ಶಾರ್ಟರ್ ಇದ್ದರೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟು ಕಡಿಮೆ ಇರುತ್ತೆ. ಇಫ್ ದ ಲೆಂತ್ ಆಫ್ ದ ಆಪರೇಟಿಂಗ್ ಸೈಕಲ್ ಈಸ್ ಲಾಂಗರ್, ದೆನ್ ದ ರಿಕ್ವೈರ್ಮೆಂಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಈಸ್ ಮೋರ್. ಓಕೆ, ನೆಕ್ಸ್ಟ್ ಗ್ರೋತ್ ಆ್ಯಂಡ್ ಎಕ್ಸ್ಪ್ಯಾನ್ಷನ್ ಆಫ್ ದ ಬಿಸ್ನೆಸ್. ಏನು ಗ್ರೋತ್ ಆ್ಯಂಡ್ ಎಕ್ಸ್ಪ್ಯಾನ್ಷನ್ ಆಫ್ ದ ಬಿಸ್ನೆಸ್ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ದ ಗ್ರೋಯಿಂಗ್ ಆ್ಯಂಡ್ ಎಕ್ಸ್ಪ್ಯಾಂಡಿಂಗ್ ಬಿಸ್ನೆಸ್ ನೀಡ್ಸ್ ಮೋರ್ ವರ್ಕಿಂಗ್ ಕ್ಯಾಪಿಟಲ್ ದ್ಯಾನ್ ದ ಸ್ಟೇಬಲ್ ಬಿಸ್ನೆಸ್ ಆರ್ ದೋಸ್ ಬಿಸ್ನೆಸ್ ವಿಚ್ ಡಸ್ ನಾಟ್ ಕಾನ್ಸಂಟ್ರೇಟ್ ಆನ್ ದ ಗ್ರೋತ್ ಆರ್ ಎಕ್ಸ್ಪ್ಯಾನ್ಷನ್. ಯಾವ ಬಿಸ್ನೆಸ್ಸು ಗ್ರೋತ್ ಜಾಸ್ತಿ ಆಗಬೇಕು, ಎಕ್ಸ್ಪ್ಯಾನ್ಷನ್ ಮಾಡಬೇಕಾಗತ್ತೆ, ಡೈವರ್ಸಿಫಿಕೇಷನ್ ಮಾಡಬೇಕಾಗತ್ತೆ ಅನ್ನೋಂಥ ಇಂಟೆನ್ಷನ್ ಇರುತ್ತೋ ಅಂಥ ಬಿಸ್ನೆಸ್ಗೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟು ಜಾಸ್ತಿ ಇರುತ್ತೆ. ಅದೇ ಯಾವ ಬಿಸ್ನೆಸ್ಸು ಅಥವಾ ಗ್ರೋತ್ ಅಥವಾ ಎಕ್ಸ್ಪ್ಯಾನ್ಷನ್ ಕಡೆಗೆ ಮನ್ಸು ಮಾಡಲ್ವೋ ಅಥವಾ ಎಕ್ಸ್ಪ್ಯಾನ್ಷನ್ ಆಗಲ್ವೋ ಅಂಥ ಬಿಸ್ನೆಸ್ಗೆ ಏನಾಗುತ್ತೆ, ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟು ಕಡಿಮೆನೇ ಇರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಈಸ್ ದ ಲೆಂತ್ ಆಫ್ ದ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್. ಏನು ಲೆಂತ್ ಆಫ್ ದ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಅಂತ ಅಂದರೆ, ದಟ್ ಈಸ್ ಹೈಲಿ ಕ್ಯಾಪಿಟಲೈಸ್ಡ್ ಇಂಡಸ್ಟ್ರೀಸ್ ರಿಕ್ವೈರ್ಸ್ ಮೋರ್ ವರ್ಕಿಂಗ್ ಕ್ಯಾಪಿಟಲ್ ದ್ಯಾನ್ as the manufacturing process is longer. ಓಕೆ, ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಲಾಂಗರ್ ಇರೋದ್ರಿಂದ ಅಂದರೆ ಕ್ಯಾಪಿಟಲೈಸ್ಡ್ ಇಂಡಸ್ಟ್ರಿಗಾದರೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟು ಅವಶ್ಯಕತೆ ಜಾಸ್ತಿನೇ ಇರುತ್ತೆ. ಅದೇ ಟ್ರೇಡಿಂಗ್ ಬಿಸ್ನೆಸ್ ಆಗಿತ್ತು ಅಂತ ಅಂದರೆ ದ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಈಸ್ ಆಲ್ಸೋ ವೆರಿ ಲೆಸ್. ಓಕೆ, ದ ನೆಕ್ಸ್ಟ್ ಪಾಯಿಂಟ್ ಈಸ್ ಪ್ರೊಡಕ್ಷನ್ ಪಾಲಿಸೀಸ್. ಏನು ಪ್ರೊಡಕ್ಷನ್ ಪಾಲಿಸೀಸ್ ಅಂತ ಅಂದರೆ, ದ ಪ್ರೊಡಕ್ಷನ್ ಪಾಲಿಸೀಸ್ ಇಟ್ ಆಲ್ಸೋ ಅಫೆಕ್ಟ್ಸ್ ದ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಆಫ್ ದ ಕನ್ಸರ್ನ್. That is, capital intensive industry requires more working capital than labor intensive industries. ಈಗ ಕ್ಯಾಪಿಟಲ್ ಇಂಟೆನ್ಸಿವ್ ಇಂಡಸ್ಟ್ರೀಸ್ ಆದರೆ ಆ ಕ್ಯಾಪಿಟಲ್ ಅಸೆಟ್ಸ್ನೆಲ್ಲ ಪರ್ಚೇಸ್ ಮಾಡೋದಕ್ಕೆ ಅಥವಾ ಮೆಷಿನರಿನೆಸ್ನೆಲ್ಲ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಫಿಕ್ಸೆಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟು ಜಾಸ್ತಿ ಇರುತ್ತೆ, ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟು ಕಡಿಮೆ ಇರುತ್ತೆ. ಅದೇ ಲೇಬರ್ ಇಂಟೆನ್ಸಿವ್ ಇಂಡಸ್ಟ್ರಿ ಅಂದರೆ ಲೇಬರೇ ಮೇನ್ ಓರಿಯೆಂಟೆಡ್ ಆಗಿರುವಂಥ ಬಿಸ್ನೆಸ್ಸಸ್ ಅಲ್ಲ ಆದರೆ ಫಿಕ್ಸೆಡ್ ಕ್ಯಾಪಿಟಲ್ ನೆಸೆಸಿಟಿ ಕಡಿಮೆ ಇರುತ್ತೆ, ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಈ ಒಂದು ಪ್ರೊಡಕ್ಷನ್ ಪಾಲಿಸೀಸು ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡುತ್ತೆ. ನೆಕ್ಸ್ಟ್, ರ್ಯಾಪಿಡಿಟಿ ಆಫ್ ಟರ್ನ್ ಓವರ್. ವಾಟ್ ಈಸ್ ಮೆಂಟ್ ಬೈ ರ್ಯಾಪಿಡಿಟಿ ಆಫ್ ಟರ್ನ್ ಓವರ್? ಎಷ್ಟು ಫಾಸ್ಟಾಗಿ ಸೇಲ್ಸ್ ಆಗುತ್ತೆ. ಓಕೆ, ದೆರ್ ಈಸ್ ಎ ಗ್ರೇಟ್ ಕೋರಿಲೇಷನ್ ಬಿಟ್ವೀನ್ ದ ಟರ್ನ್ ಓವರ್ ಆ್ಯಂಡ್ ರಿಕ್ವೈರ್ಮೆಂಟ್ ಆಫ್ ದ ವರ್ಕಿಂಗ್ ಕ್ಯಾಪಿಟಲ್. ಫಾರ್ ಎಕ್ಸಾಂಪಲ್ ಇವಾಗ ಗ್ರಾಸರಿ ಶಾಪ್ಸ್ ಎಲ್ಲ ಇರುತ್ತೆ. ಆ ಗ್ರಾಸರಿ ಶಾಪ್ನಲ್ಲಿ ಪ್ರತಿದಿನ ಸೇಲ್ಸ್ ಜಾಸ್ತಿ ಆಗ್ತಾನೆ ಇರುತ್ತೆ, ದಿನ ಟರ್ನ್ ಓವರ್ ದಿನ ಸೇಲ್ಸ್ ಆಗ್ತಾನೆ ಇರುತ್ತೆ. ಇಂಥ ಒಂದು
ಬಿಸ್ನೆಸ್ಸಲ್ಲಾದರೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟು ಕಡಿಮೆ ಇರುತ್ತೆ. ಏಕೆಂದರೆ ಟರ್ನ್ ಓವರ್ ಬೇಗ ಆಗುತ್ತೆ, ಸೇಲ್ಸ್ ಬೇಗ ಆಗುತ್ತೆ, ಕ್ಯಾಶ್ನ ಡೆಟಾರ್ಸ್ ಅಥವಾ ಅಕೌಂಟ್ ರಿಸೀವಬಲ್ ಅಥವಾ ಕ್ಯಾಶ್ನ ಬೇಗ ರಿಸೀವ್ ಮಾಡ್ಕೊತಾರೆ. ಹಂಗಾಗಿ ಇಂಥ ಕಡೆ ಅಂದರೆ ಟರ್ನ್ ಓವರ್ ಎಲ್ಲಿ ಫಾಸ್ಟ್ ಇರುತ್ತೋ ಅಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟು ಕಡಿಮೆ ಇರಬಹುದು, ಕಡಿಮೆ ಇದ್ದರೂ ಸಾಕಾಗುತ್ತೆ. ಅದೇ ಇವಾಗ ಏನಾದರೂ ಟರ್ನ್ ಓವರ್ ಸ್ಲೋ ಇರುತ್ತೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ, ಅಂದರೆ ಅಷ್ಟು ಫಾಸ್ಟಾಗಿ ಸೇಲ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಜ್ಯುವೆಲರಿ ಬಿಸ್ನೆಸ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಕಾರ್ ಕಂಪನೀಸ್ ಆಗಿರ್ಬೋದು. ಈ ಥರದ್ದು ಟರ್ನ್ ಓವರ್ ಏನಾದರೂ ಸ್ಲೋ ಇತ್ತು ಅಂದರೆ ಆ ಒಂದು ಪ್ರಾಡಕ್ಟು ನಾವು ವೇರ್ ಹೌಸಲ್ಲಿಟ್ಟು ಅದು ಮತ್ತೆ ಸೇಲ್ ಆಗಿ ಮತ್ತೆ ನಾವು ಕ್ಯಾಶಾಗಿ ಕನ್ವರ್ಟ್ ಮಾಡ್ಕೊಳೋವರೆಗೂ ನಾವು ಫರ್ದರ್ ಪ್ರೊಡಕ್ಷನ್ಗೆ ಕ್ಯಾಶ್ ಬೇಕಾಗಿರತ್ತಲ್ಲ, ಆ ಒಂದು ಕಾರಣಕ್ಕೋಸ್ಕರ ನಮ್ಗೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟು ಜಾಸ್ತಿ ಬೇಕಾಗತ್ತೆ. ಇಫ್ ದೆರ್ ಈಸ್ ರ್ಯಾಪಿಡಿಟಿ ಇನ್ ದ ಟರ್ನ್ ಓವರ್, ಇಫ್ ದೆರ್ ಈಸ್ ರ್ಯಾಪಿಡಿಟಿ ಇನ್ ದ ಸೇಲ್ಸ್, ದೆನ್ ದ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಈಸ್ ಲೆಸ್. if the rapidity of turnover is slow, then the working capital requirement is high. Okay, then come to the next point, seasonal fluctuations in the demand. What is meant by seasonal fluctuations in the demand? ಕೆಲವೊಂದು ಪ್ರಾಡಕ್ಟು ಒಂದು ಪರ್ಟಿಕ್ಯುಲರ್ ಸೀಸನ್ನಲ್ಲಿ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ, ಇನ್ನೊಂದು ಸೀಸನಲ್ಲಿ ಕಡಿಮೆ ಇರುತ್ತೆ. ನಿಮಗೆಲ್ಲರಿಗೂ ಗೊತ್ತೇ ಇದೆ, ಐಸ್ ಕ್ರೀಮ್ಸ್ ಆಗಿರ್ಬೋದು, ಸ್ವೆಟರ್ಸ್ ಆಗಿರ್ಬೋದು, ಈ ಥರದ್ದೆಲ್ಲ ಏನಾಗುತ್ತೆ ಸೀಸನಲ್ಲಿ ಅದು ವೇರಿ ಆಗ್ತಾ ಹೋಗುತ್ತೆ. ಯಾವ ಸೀಸನಲ್ಲಿ ಡಿಮ್ಯಾಂಡ್ ಜಾಸ್ತಿ ಇರುತ್ತೋ ಅಂಥ ಟೈಮ್ನಲ್ಲಿ ಏನಾಗುತ್ತೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟು ಜಾಸ್ತಿ ಇರುತ್ತೆ. ಯಾವ ಸೀಸನ್ನಲ್ಲಿ ಡಿಮ್ಯಾಂಡ್ ಕಡಿಮೆ ಇರುತ್ತೋ ಆವಾಗ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟು ಕಡಿಮೆನೇ ಇರುತ್ತೆ. ಅಂದರೆ ವರ್ಕಿಂಗ್ ಕ್ಯಾಪಿಟಲ್ ಯಾವ ಒಂದು ಫ್ಯಾಕ್ಟರ್ ಮೇಲೂ ಡಿಪೆಂಡ್ ಆಗುತ್ತೆ, ದಟ್ ಈಸ್ ಸೀಸನಲ್ ಫ್ಲಕ್ಚುಯೇಷನ್ಸ್. ಸೀಸನ್ ಬೇಸಿಸ್ ಮೇಲೂ ಡಿಮ್ಯಾಂಡ್ ವೇರಿ ಆದಂಗೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟು ವೇರಿ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಈಸ್ ರಿಲಿಯಬಿಲಿಟಿ ಆಫ್ ದ ಸಪ್ಲೈ. ಇಫ್ ದೆರ್ ಈಸ್ ವೇರಿಯೇಷನ್ ಇನ್ ದ ಸಪ್ಲೈ ಆಫ್ ರಾ ಮೆಟೀರಿಯಲ್ಸ್, ಈಗ ನಮಗೆ ಎಲ್ಲಿ ರಾ ಮೆಟೀರಿಯಲ್ ಸಿಗ್ತಾ ಇರುತ್ತೋ, ನಮ್ಗೆ ಯಾವ ಸೋರ್ಸಿಂದ ರಾ ಮೆಟೀರಿಯಲ್ ಸಿಗ್ತಾ ಇರುತ್ತೋ ಆ ಒಂದು ಸೋರ್ಸಿಂದ ಸಿಗ್ತಾ ಇರೋವಂಥ ರಾ ಮೆಟೀರಿಯಲ್ಸು ಕಂಟಿನ್ಯೂಸ್ ಆಗಿ ಸಿಗ್ತಾ ಇಲ್ಲ ಅಂತ ಅಂದರೆ, ವೇರಿಯೇಷನ್ಸ್ ಆಗ್ತಾ ಇದೆ ಅಂತ ಅಂದರೆ, ನಮ್ಗೆ ಯಾವಾಗ ಬೇಕು ಅವಶ್ಯಕತೆ ಇದೆಯೋ ಆ ಟೈಮ್ನಲ್ಲಿ ಸಿಗಲಿಲ್ಲ ಅಂದರೆ ನಾವೇನು ಮಾಡಬೇಕಾಗತ್ತೆ, ರಾ ಮೆಟೀರಿಯಲ್ಸ್ನ ಮುಂಚೆನೇ ತಂದು ನಾವು ಸ್ಟೋರ್ ಮಾಡಿ ಇಟ್ಕೊಳೋಂಥ ಅವಶ್ಯಕತೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ನಾವು ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟು ಜಾಸ್ತಿ ಇರುತ್ತೆ. ಓಕೆ, means if there is variations in the supply of raw materials, then the working capital requirement is higher. In the other hand, if the source of raw materials, if the supply of raw materials is constant, regular and reliable, ಯಾವಾಗೇ ಹೋದ್ರೂ ನಮಗಲ್ಲಿ ರಾ ಮೆಟೀರಿಯಲ್ ಸಿಕ್ಕೇ ಸಿಗುತ್ತೆ, ನಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಸಿಗುತ್ತೆ ಅಂತ ಅಂದರೆ ಆವಾಗ ನಾವು ಜಾಸ್ತಿ ರಾ ಮೆಟೀರಿಯಲ್ಸ್ನ ತಂದು ಸ್ಟೋರ್ ಮಾಡ್ಕೊಳೋಂಥ ನೆಸೆಸಿಟಿ ಇರಲ್ಲ. ಆವಾಗ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟು ಕಡಿಮೆನೇ ಇರುತ್ತೆ. ಮೀನ್ಸ್ if there is variation in the supply of raw material, then working capital requirement is higher. If the supply of raw materials is constant, regular and reliable, then the working capital requirement is lesser. Next is operating efficiency. Operating efficiency of the firm also affects the working capital requirement of the concern. Okay, a firm enjoying operating efficiency can eliminate the waste and use its resources efficiently and thereby reducing the working capital. ಯಾವ ಒಂದು ಬಿಸ್ನೆಸ್ಸು ತುಂಬ ಎಫಿಷಿಯೆಂಟಾಗಿ ಮ್ಯಾನೇಜ್ ಆಗ್ತಾ ಇರುತ್ತೋ, ಎಫಿಷಿಯೆಂಟಾಗಿ ಆಪ್ರೇಟ್ ಆಗ್ತಾ ಇದೆ ಅಂದರೆ ಅಂಥ ಕಂಪನಿದು ಅಲ್ಲಿ ವೇಸ್ಟೇಜ್ ಕಡಿಮೆ ಆಗುತ್ತೆ. ವೇಸ್ಟೇಜ್ ಕಡಿಮೆ ಆದಮೇಲೆ ಇರೋಂಥ ರಿಸೋರ್ಸಸ್ನ, ಅದು ಲ್ಯಾಂಡ್ ಆಗಿರ್ಬೋದು, ಲೇಬರರ್ಸ್ ಆಗಿರ್ಬೋದು, ರಾ ಮೆಟೀರಿಯಲ್ಸ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಮೆಷಿನರೀಸ್ ಆಗಿರ್ಬೋದು, ಯಾವುದೇ ರಿಸೋರ್ಸಸ್ನಾಗಲಿ ಇರೋಂಥ ರಿಸೋರ್ಸಸ್ನ ಎಫಿಷಿಯೆಂಟಾಗಿ ಯುಟಿಲೈಸ್ ಮಾಡ್ಕೊಳ್ತಾರೆ. ಹಂಗಾಗಿ ಏನಾಗುತ್ತೆ, ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟು ಅವಶ್ಯಕತೆಯೂ ಕಡಿಮೆನೇ ಇರುತ್ತೆ. ಮೀನ್ಸ್ ದೋಸ್ ಕಂಪನೀಸ್ ವಿಚ್ ಆಪರೇಟಿಂಗ್ ಎಫಿಷಿಯನ್ಸಿ ಈಸ್ ಹೈಯರ್ ಕ್ಯಾನ್ ಎಲಿಮಿನೇಟ್ ದ ವೇಸ್ಟ್ಸ್ ಆ್ಯಂಡ್ ಆಲ್ಸೋ it can utilize its resources more efficiently. Then it requires less amount of working capital than the business whose operating efficiency is lower. ಯಾವ ಬಿಸ್ನೆಸ್ ಆಪರೇಟಿಂಗ್ ಎಫಿಷಿಯನ್ಸಿ ಲೋಯರ್ ಇರುತ್ತೋ ಅದಕ್ಕಿಂತ ಆಪರೇಟಿಂಗ್ ಎಫಿಷಿಯನ್ಸಿ ಹೈಯರ್ ಇತ್ತು ಅಂತ ಅಂದರೆ ಅಂಥ ಒಂದು ಬಿಸ್ನೆಸ್ಗೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟು ಕಡಿಮೆನೇ ಇರುತ್ತೆ. ಓಕೆ, ದ ನೆಕ್ಸ್ಟ್ ಪಾಯಿಂಟ್ ಈಸ್ ಕ್ರೆಡಿಟ್ ಪಾಲಿಸಿ. ಕ್ರೆಡಿಟ್ ಪಾಲಿಸಿ ಅಂತ ಅಂದರೆ, ಈಗ ಒಂದು ಬಿಸ್ನೆಸ್ ನಾವು ನಮ್ಮ ಕಸ್ಟಮರ್ಗೆ ಗೂಡ್ಸ್ನ
ಸಾಲಕ್ಕೆ ಕೊಡ್ತಾ ಇದ್ದೀವಿ ಅಂತ ಅಂದರೆ, ಸಾಲಕ್ಕೆ ಕೊಡೋಂಥ ಪಾಲಿಸಿನ ನಾವು ಫಾಲೋ ಮಾಡ್ತಾ ಇದ್ದೀವಿ ಅಂತ ಅಂದರೆ, ಆವಾಗ ನಮ್ಗೆ ಏನಾಗುತ್ತೆ, ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಬೇಕಾಗುತ್ತಾ ಕಡಿಮೆ ಬೇಕಾಗುತ್ತಾ? ಎಸ್, ಜಾಸ್ತಿನೇ ಬೇಕಾಗತ್ತೆ. ಏಕೆಂದರೆ ನಾವು ಸಾಲಕ್ಕೆ ಕೊಡ್ತೀವಿ, ಸಾಲ ಕೊಟ್ಟು ಅವ್ರು ಮತ್ತೆ ಆ ಅಮೌಂಟನ್ನ ವಾಪಸ್ ನಮಗೆ ಪೇ ಮಾಡೋವರೆಗೂ ನಾವೇನಾಗತ್ತೆ, ಫರ್ದರ್ ಪ್ರೊಡಕ್ಷನ್ಗೆ ನಮ್ಮ ಫರ್ದರ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇರುತ್ತೆ. ಹಂಗಾಗಿ ದೋಸ್ ಫರ್ಮ್ಸ್ ವಿಚ್ ಗಿವ್ಸ್ ಲಿಬರಲ್ ಕ್ರೆಡಿಟ್ ಟು ಇಟ್ಸ್ ಕಸ್ಟಮರ್ ಶುಡ್ ಹ್ಯಾವ್ ಮೋರ್ ವರ್ಕಿಂಗ್ ಕ್ಯಾಪಿಟಲ್, ಓಕೆ, than the firms who is following stringent or strict credit policies. Okay, ಯಾವ ಕಂಪನೀಸ್ ಅಥವಾ ಯಾವ ಬಿಸ್ನೆಸ್ ಕಸ್ಟಮರ್ಸ್ಗೆ ಲಿಬರಲ್ ಕ್ರೆಡಿಟ್ ಪಾಲಿಸಿನ ಫಾಲೋ ಮಾಡ್ತಾ ಇರ್ತಾರೋ ಅಥವಾ ಕ್ರೆಡಿಟ್ಗೆ ಗೂಡ್ಸ್ನ ಸೇಲ್ ಮಾಡ್ತಾ ಇದ್ದಾರೆ ಅಂದರೆ ಅಂಥ ಕಂಪನಿದು ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ. ಯಾವ ಕಂಪನಿದು ಬಿಸ್ನೆಸ್ದು ಕ್ರೆಡಿಟ್ ಪಾಲಿಸಿ ಬರೀ ಕ್ಯಾಶ್ಗೆ ಮಾಡ್ತಾ ಇದ್ದಾರೆ ಅಥವಾ ಕ್ರೆಡಿಟ್ ಪಾಲಿಸಿನ ಫಾಲೋ ಮಾಡ್ತಾ ಇಲ್ಲ ಅಂತ ಅಂದರೆ, ಅಥವಾ ಕಸ್ಟಮರ್ಸ್ಗೆ ಕ್ಯಾಶಲ್ಲೇ ಸೇಲ್ ಮಾಡ್ತಾ ಇದ್ದಾರೆ ಅಂದರೆ ಅಂಥ ಕಂಪನಿದು ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟು ಕಡಿಮೆನೇ ಇರುತ್ತೆ. ಓಕೆ, ನೆಕ್ಸ್ಟ್, ಕ್ರೆಡಿಟ್ ಫೆಸಿಲಿಟೀಸ್ ಎಂಜಾಯ್ಡ್ ಫ್ರಮ್ ದ ಕ್ರೆಡಿಟಾರ್ಸ್. ಅಂದರೆ ಎಂಜಾಯ್ಡ್ ಫ್ರಮ್ ದ ಕ್ರೆಡಿಟಾರ್ಸ್ ಅಂತ ಅಂದರೆ, ಈಗ ನಮ್ಮ ಕ್ರೆಡಿಟಾರ್ಸಿಂದ ಇವಾಗ ನಮಗೆ ಯಾರು ರಾ ಮೆಟೀರಿಯಲ್ಸ್ನ ಸಪ್ಲೈ ಮಾಡ್ತಾ ಇದ್ದಾರೋ ಅವ್ರು ನಮಗೆ ಸಾಲ ಕೊಡ್ತಾ ಇದ್ದಾರೆ ಅಂತ ಅಂದರೆ, ಆವಾಗ ನಮಗೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟು ಕಡಿಮೆ ಇದ್ದರೂ ಪರವಾಗಿರಲ್ಲ. ಇಲ್ಲ, ನಮ್ಮನ್ನ ಸಪ್ಲೈ ಆಫ್ ರಾ ಮೆಟೀರಿಯಲ್ಸ್ ಯಾರಿದ್ದಾರೋ ಅಥವಾ ಯಾರು ನಮಗೆ ರಾ ಮೆಟೀರಿಯಲ್ಸ್ನ ಸಪ್ಲೈ ಮಾಡ್ತಾ ಇದ್ದಾರೋ ಅವ್ರು ನಮಗೆ ಸಾಲ ಕೊಡಲ್ಲ, ಕ್ಯಾಶೇ ಕೊಟ್ಟು ತೊಗೊಳ್ಬೇಕು ಅಂದರೆ ನಮ್ಗೆ ಅಡಿಷ್ನಲ್ ಕ್ಯಾಶ್ ನೆಸೆಸಿಟಿ ಇರುತ್ತೆ. ಅಂಥ ಸಂದರ್ಭದಲ್ಲಿ ನಮಗೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟು ಜಾಸ್ತಿನೇ ಬೇಕಾಗತ್ತೆ. ಓಕೆ, therefore if any business enjoy liberal credit facilities from their creditors, then that type of business can have low working capital. Those business who does not enjoy the credit facilities from their creditors, then it has to maintain more working capital. Okay, and next point is nature of competition in the market. ಯಾವ ರೀತಿ ಕಾಂಪಿಟೇಷನ್ ಇದೆ ಮಾರ್ಕೆಟಲ್ಲಿ, ನಮ್ಮ ಬಿಸ್ನೆಸ್ದು ಕಾಂಪಿಟೇಟಿವ್ ಸಿಚುಯೇಷನ್ ಯಾವ ರೀತಿ ಇದೆ ಅನ್ನೋದ್ರ ಬೇಸಿಸ್ ಮೇಲೂ ನಮಗೆ ಎಷ್ಟು ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಅವಶ್ಯಕತೆ ಇದೆ ಅನ್ನೋದು ಡಿಪೆಂಡ್ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ನಂದು ಮೊನೋಪಲಿ ಫರ್ಮ್ ಇರುತ್ತೆ, ನನಗೆ ಯಾರೂ ಕಾಂಪಿಟೇಟರ್ಸ್ ಇರಲ್ಲ, ಹಂಗಾಗಿ ನನ್ನ ಪ್ರಾಡಕ್ಟ್ಗೆ ಜನ ಆರ್ಡರ್ ಕೊಟ್ಟು ಕಾದು ಗೂಡ್ಸ್ನ ಪರ್ಚೇಸ್ ಮಾಡ್ತಾರೆ ಅನ್ನೋಂಥದ್ದಾದರೆ ಆವಾಗ ನನಗೇನಾಗುತ್ತೆ, ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟು ಕಡಿಮೆ ಇದ್ರೂ ಸಾಕಾಗತ್ತೆ. ಅದೇ ಫಾರ್ ಎಕ್ಸಾಂಪಲ್ ಇವಾಗ ತುಂಬ ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಾವಿದ್ದೀವಿ, ಕಾಂಪಿಟೇಟಿವ್ ಸಿಚುಯೇಷನ್ಸು ತುಂಬ ಹೈ ಕಾಂಪಿಟೇಷನ್ ಇದೆ ನಮ್ಮ ಬಿಸ್ನೆಸ್ಗೆ ಅನ್ನೋದಾದರೆ ಆವಾಗ ನಾವೇನು ಮಾಡಬೇಕಾಗತ್ತೆ, ನಮ್ಮ ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡ್ಕೊಳೋದಕ್ಕೆ ಅಥವಾ ನಮ್ಮ ಕಸ್ಟಮರ್ಸ್ನ ನಾವು ರಿಟೈನ್ ಮಾಡ್ಕೊಳ್ಬೇಕು ಅಂತ ಅಂದರೆ ನಾವು ಅವ್ರಿಗೆ ಏನು ಮಾಡಬೇಕಾಗತ್ತೆ, ಕ್ರೆಡಿಟ್ಗೂ ಗೂಡ್ಸ್ನ ಸೇಲ್ ಮಾಡಬೇಕಾಗತ್ತೆ. ಆವಾಗಲೂ ನಮ್ಗೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟು ಜಾಸ್ತಿ ಅವಶ್ಯಕತೆ ಇರುತ್ತೆ ಅಲ್ವಾ. ಅದ್ರ ಜೊತೆಗೆ ಯಾವಾಗ ಆರ್ಡ್ರ್ ಬರುತ್ತೋ, ಇವತ್ತು ಕಸ್ಟಮರ್ಸ್ ನಮ್ಮ ಹತ್ರಕ್ಕೆ ಬರ್ತಾರೆ, ನಮ್ಮ ಹತ್ರ ಗೂಡ್ಸ್ ಇಲ್ಲ ಅಂದರೆ ಅವ್ರು ಎಲ್ಲಿ ಬೇರೆ ಕಾಂಪಿಟೇಟರ್ ಹತ್ರ ಹೋಗ್ತಾರೋ ಅಂತ ಅಂದ್ಬಿಟ್ಟು ನಾವೇನು ಮಾಡಬೇಕಾಗತ್ತೆ, ಜಾಸ್ತಿ ಗೂಡ್ಸ್ನ ಪ್ರೊಡಕ್ಷನ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಹಂಗಾಗಿ ನಮಗೆ ಅದಕ್ಕೋಸ್ಕರನೂ ನಮಗೇನಾಗುತ್ತೆ, ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟು ಜಾಸ್ತಿ ಇರುತ್ತೆ. ಅಂದರೆ ನಾವೇನು ಹೇಳ್ಬೋದು, if the firm faces stiff competition from its competitors, then it has to maintain more working capital. Or if the business is under monopoly situations, then the firm needs small amount of working capital. And the last point is dividend policy. ಏನು ಡಿವಿಡೆಂಡ್ ಪಾಲಿಸಿ ಅಂತ ಅಂದರೆ ನಿಮಗೆಲ್ಲ ಗೊತ್ತಿದೆ. ಡಿವಿಡೆಂಡ್ ಪಾಲಿಸಿ ಅಂತ ಅಂದರೆ how much of the profit is distributed as dividend to shareholders and how much of the profit is retained as retained earnings. ಬಂದಿದ್ದಷ್ಟು ಪ್ರಾಫಿಟನ್ನು ಏನು ಬಿಸ್ನೆಸ್ಸು ಡಿವಿಡೆಂಟ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಲ್ಲ, ಎಷ್ಟು ಪರ್ಸೆಂಟೇಜ್ನ ಡಿವಿಡೆಂಟ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಥವಾ ಎಷ್ಟು ಪರ್ಸೆಂಟೇಜ್ನ ರಿಟೈನ್ಡ್ ಅರ್ನಿಂಗ್ಸ್ ಆಗಿ ಇಟ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್ 5 lakh rupees ಪ್ರಾಫಿಟ್ ಬಂತು ಅಂದರೆ 2 lakh ಡಿವಿಡೆಂಟ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಅಥವಾ 3 lakhನ ಅವ್ರು ಪ್ರಾಫಿಟ್ ಆಗಿ ರಿಟೈನ್ಡ್ ಅರ್ನಿಂಗ್ಸ್ ಆಗಿ ರಿಟೈನ್ ಮಾಡ್ಕೊಳ್ಬೋದು. ಯಾವ ಒಂದು ಬಿಸ್ನೆಸ್ಸು ಡಿವಿಡೆಂಟ್ ಪಾಲಿಸಿ ಲಿಬರಲ್ ಆಗಿರುತ್ತೋ, ಅಂದರೆ ಜಾಸ್ತಿ ಪೋರ್ಷನ್ ಆಫ್ ಡಿವಿಡೆಂಟ್ನ ಶೇರ್ ಹೋಲ್ಡರ್ಸಿಗೆ ಕೊಡ್ತಾ ಇದ್ದಾರೆ ಎಂದು, ಕಡಿಮೆ ಅಮೌಂಟ್ ಆಫ್
ಮನಿನ ಪ್ರಾಫಿಟನ್ನ ರಿಟೈನ್ಡ್ ಅರ್ನಿಂಗ್ಸ್ ಆಗಿ ಇಟ್ಕೊಳ್ತಾ ಇದ್ದಾರೆ ಅಂತ ಅಂದರೆ ಅಂಥ ಕಂಪನಿಗೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟು ಜಾಸ್ತಿ ಇರುತ್ತೆ. ಅದೇ ಸ್ಟ್ರಿಂಜೆಂಟ್ ಡಿವಿಡೆಂಟ್ ಪಾಲಿಸಿ ಅಂದರೆ ಡಿವಿಡೆಂಟ್ ಶೇರ್ ಹೋಲ್ಡರ್ಸ್ಗೆ ಕಡಿಮೆ ಡಿವಿಡೆಂಟನ್ನು ಕೊಡ್ತಾರೆ, ಜಾಸ್ತಿ ಅಮೌಂಟ್ ಆಫ್ ಪ್ರಾಫಿಟನ್ನು ರಿಟೈನ್ಡ್ ಅರ್ನಿಂಗ್ಸ್ ಆಗಿ ಇಟ್ಕೊಳ್ತಾರೆ. ಅಂದರೆ ಹೆಂಗೂ ಅವ್ರ ಹತ್ರ ಕ್ಯಾಶ್ ಇದ್ದೇ ಇರುತ್ತೆ. ಹಂಗಾಗಿ ಅಂಥ ಕಂಪನಿಗೆ ಏನಾಗುತ್ತೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟು ಜಾಸ್ತಿನೇ, ಕಡಿಮೆ ಇದ್ರೂ ಸಾಕಾಗತ್ತೆ. ಓಕೆ, ದೀಸ್ ಆರ್ ಆಲ್ ದ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ದ ವರ್ಕಿಂಗ್ ಕ್ಯಾಪಿಟಲ್. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನಿಸುತ್ತೆ. ವರ್ಕಿಂಗ್ ಕ್ಯಾಪಿಟಲು ಯಾವ್ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಅಂದ್ಬಿಟ್ಟು. ಐ ಹೋಪ್ ದಿಸ್ ವಿಡಿಯೋ ಈಸ್ ಹೆಲ್ಪ್ಫುಲ್ ಫಾರ್ ಯು. ಥ್ಯಾಂಕ್ ಯು.